ಇಷ್ಟಲ್ಲಿ ಏನಿಲ್ಲ ಚೆನ್ನಾಗಿ ಮಾಡಿಕೊಟ್ಟಾರ. ಗಿರಾಕಿನ ಅದನ್ನ 4 ಗಂಟೆಯಿಂದ ಚಾಲು ಆಗ್ತದೆ. ಒಂದು 200 ಏನು ಮಾಡೀವಿ ಅಲ್ಲಿ. ಇವತ್ತು 5 ದಿವಸ ಆಯ್ತು. ಒಂದು 200-300 ರೊಟ್ಟಿ ಮಾಡೀವಿ. ಹಾಂ, ಕೈಲೇ ತಟ್ಟೋದು. ಜುಬೇದ ಮಡಕೆ ಸೋಡಾ, ಅದು ಬಿಟ್ಟರೆ ಫುಲ್ ಜಾರ್ ಸೋಡಾ. ಆ್ಯಕ್ಚುಲಿ ನಮ್ಮದು ಮಡಕೆನೇ ಫೇಮಸ್ಸು, ಯಾಕೆ ನಮ್ಮದೇ ಓನ್ ಮಸಾಲೆ, ಓನ್ ರೆಸಿಪಿ ಅಲ್ಲ. ನಿಂಬೆಣ್ಣು, ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಮಸಾಲ ಬರುತ್ತೆ. ಪ್ರೆಸರ್ ಇದ್ರೆ ಕಸ್ಟಮರ್ಗಳಿಗೆ ಟೇಸ್ಟ್. ಆ್ಯಕ್ಚುಲಿ ನಾವು ಓಪನ್ ಮಾಡೋದ್ರಿಂದ ಫ್ರೀ ಅನ್ನೋದೇ ಇಲ್ಲ ನಮಗೆ. ಪ್ರಾಪರ್ ಹುಬ್ಳಿ ನಮ್ಮದು ಆಂಧ್ರ ಸರ್ಕಲಲ್ಲಿ ಶಾಪ್ ಇದೆ. ಹತ್ರ ರೊಟ್ಟಿ, ಗಿರ್ಮಿಟ್ಟು, ಕ್ಯಾಪ್ಸಿಕಮ್ಮು, ಬಾಳೆಕಾಯಿ, ಮಿರ್ಚಿ ಎಲ್ಲ ಐಟಮು ಸಿಗುತ್ತೆ. ಹಾಗಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈವ್ನಿಂಗ್ ತುಂಬ ಸ್ವಲ್ಪ ಕ್ರೌಡ್ ಆಗಿರುತ್ತೆ. ಹಾಂ, ಈ ಸರಿ ಫಸ್ಟ್ ಟೈಮ್ ಆಗಿರುತ್ತೆ. ಅಣ್ಣ ನಮಸ್ಕಾರ. ಆ್ಯಂಡ್ ದೋಸೆನಾ ನಿಮ್ಮ ಪರಿಚಯ ಮಾಡಿಕೊಡಿ. ಆ್ಯಂಡ್ ಮೈಸೂರು ಆಹಾರ ಮೇಳದಲ್ಲಿ ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಒಂದು 8 ವರ್ಷದಿಂದ ಆಗ್ತಿದ್ದಾರೆ. ಚೆನ್ನಾಗಿದೆ, ದೋಸೆ ಎಲ್ಲ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಂ, ಬೆಣ್ಣೆ ದೋಸೆ ರೆಸ್ಪಾನ್ಸ್ ಒಳ್ಳೆ ಚೆನ್ನಾಗಿದೆ. ಪ್ರಾಪರ್ ಬಂದ್ಬಿಟ್ಟು ನಮ್ಮದು ದಾವಣಗೆರೆನೇ. ಸೊ ಮಂಡ್ಯ ಬಂದಿದ್ದೀವಿ ನಾವು. ಸೋಮವಾರನೇ ಬಂದಿದ್ದೀವಿ. ಸೋಮವಾರ ಓಪನಿಂಗ್ ಅಲ್ವಾ, ಸೋಮವಾರನೇ ಬಂದಿದ್ದೀವಿ. ಸೋಮವಾರ ಬಂದು ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹಾಂ, ಜೋಳದ ರೊಟ್ಟಿನೂ ಒಂದು 8 ವರ್ಷದಿಂದ ಮಾಡ್ತಿದ್ದೀವಿ. ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ. ಹೌದು ನೋಡಿ. ಓಕೆನಾ? ನೈಟ್ ಎಷ್ಟು ಗಂಟೆಗೆ ಮುಗಿಸ್ತೀರ? ಕ್ಲೋಸ್ 11 ಗಂಟೆ ಕ್ಲೋಸ್ ಆಗುತ್ತೆ. ಯಾವ ಊರಮ್ಮ? ಹರಿಹರ, ದಾವಣಗೆರೆ ಹರಿಹರ. ಹಾಂ, ಅಲ್ಲಿ ಮಾತಾಡಿಸಿದೆ. ದಾವಣಗೆರೆಯಿಂದ ಬಂದಿದ್ದಾರೆ. ರೊಟ್ಟಿ ಬಗ್ಗೆ ಎಲ್ಲ ಹೇಳಿ, ಸ್ಟಾಲ್ ಬಗ್ಗೆ ಹೇಳಿ. ಇಷ್ಟಲ್ಲಿ ಏನಿಲ್ಲ ಚೆನ್ನಾಗಿ ಮಾಡಿಕೊಟ್ಟಾರ. ಗಿರಾಕಿನ ಅದನ್ನ 4 ಗಂಟೆಯಿಂದ ಚಾಲು ಆಗ್ತದೆ. ಒಂದು 200 ಏನು ಮಾಡೀವಿ ಅಲ್ಲಿ. ಇವತ್ತು 5 ದಿವಸ ಆಯ್ತು. ಒಂದು 200-300 ರೊಟ್ಟಿ ಮಾಡೀವಿ. ಹಾಂ, ಕೈಲೇ ತಟ್ಟೋದು. ಜುಬೇದ. ಹರಿಹರದ. ಅಮ್ಮರು ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಓಕೆ ಸರ್, ನೀವು? ಓಕೆ ಸರ್. ಓನರ್ ಬಂದು ಅವ್ರು ಆ ಕಡೆ ಇದ್ದಾರಲ್ಲ ಅವರಾ? ಓಹ್, ಓಕೆ. ಮಂಡಕ್ಕಿ ಮಾಡ್ತೀರಾ? ನಿಮ್ಮ ಊರಣ್ಣ? ದೊಡ್ಡಬಾತಿ, ದಾವಣಗೆರೆ. ಅಲ್ಲಿ ಸ್ಟಾಲ್ ಇದೆನಾ? ಅಲ್ಲಿ ಹೋಟ್ಲು ಇದೆ. ಹಾಂ. ಎಷ್ಟು ವರ್ಷದಿಂದ ಹೋಟೆಲಲ್ಲಿ ಕೆಲಸ ಮಾಡ್ತಾ? 27 ವರ್ಷ ಆಯ್ತು. 20 ವರ್ಷ. ಇನ್ನು ಎಷ್ಟು ದಿನ ಇರ್ತೀರಾ ಇಲ್ಲಿ? ಇಲ್ಲಿ 5ನೇ ತಾರೀಕು ತನಕ ಇರ್ತೀವಿ. 5ನೇ ತಾರೀಕು ಮಟ್ಟ. ಹೌದು. ನಾವು ಈ ಸತಿ 2025 ಆಹಾರ ಮೇಳಕ್ಕೆ ಇದೇ ಫಸ್ಟ್ ಟೈಮ್ ನಾವು ಮಾಡಿರೋದು. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನಾವಿರೋದು ಇಲ್ಲೇ ಲೋಕಲ್ ಮೈಸೂರು ಇಂಕಲಲ್ಲಿ ಇರೋದು ನಾವು. ನಮ್ಮಲ್ಲಿ ನಮ್ಮ ಸ್ಟಾಲ್ ಹೆಸರು ಅನ್ನಪೂರ್ಣೇಶ್ವರಿ ಚಾಟ್ ಸೆಂಟರ್ ಅಂತ. ನಮ್ಮಲ್ಲಿ ಫ್ರೈಡ್ ಮೋಮೋಸು, ಆಮೇಲೆ ಫ್ರೆಂಚ್ ಫ್ರೈಸು, ಪೆರಿ ಫ್ರೈಸು, ಇದು ಸಮೋಸ, ಕಾರ್ನ್ ಸಮೋಸ, ಎಲ್ಲ ಥರದ ಐಟಮು ಸಿಗ್ತದೆ. 8-10 ಐಟಮ್ ಸಿಗುತ್ತೆ. ಪೊಟ್ಯಾಟೊ ಟ್ವಿಸ್ಟರು, ಬಜ್ಜಿ, ಚುರ್ಮುರಿ, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಎಲ್ಲ ಥರ ಸಿಗುತ್ತೆ ಸರ್. ಏನು ಮಾಡ್ತಾ ಇದ್ದೀವಿ ಈಗ? ಅದೇ ಪೊಟ್ಯಾಟೊ ಟ್ವಿಸ್ಟರ್ ಮಾಡ್ತಿದ್ದೀವಿ. ಅಂದರೆ ತುಂಬ ಕಸ್ಟಮರ್ಸ್ ತಗೊಳ್ಳೋದು ಮೋಮೋಸ್. ಉತ್ತರ ಕರ್ನಾಟಕ ರೊಟ್ಟಿ ಮನೆ ಅಂತ ಹೇಳಿ ಆಹಾರ ಮೇಳದಲ್ಲಿ ನಿಮಗೆಲ್ಲ ಹೇಗೆ ಅನಿಸ್ತು? ಆಹಾರ ಮೇಳ 22ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಆಹಾರ ಮೇಳ ಮೈಸೂರು ಮಹಾರಾಜ ಗ್ರೌಂಡಲ್ಲಿ. ನಮ್ಮದು ಉತ್ತರ ಕರ್ನಾಟಕ ರೊಟ್ಟಿ ಮನೆ. ನಾವು ಪ್ರಾಪರ್ ಹುಬ್ಳಿ ಅವರು. ಹೌದು, ನಮ್ಮ ಪ್ರಾಪರ್ ಹುಬ್ಳಿ. ನಮ್ಮದು ಆಂಧ್ರ ಸರ್ಕಲಲ್ಲಿ ಶಾಪ್ ಇದೆ. RP ರೊಟ್ಟಿ ಮನೆ ಅಂತಲೇ ಇದೆ. ಈಗ ರೆಸ್ಪಾನ್ಸ್ ಚೆನ್ನಾಗಿದೆ. ರೊಟ್ಟಿ ಆಯಿತು, ನಮ್ಮ ಹತ್ರ ರೊಟ್ಟಿ, ಗಿರ್ಮಿಟ್ಟು, ಕ್ಯಾಪ್ಸಿಕಮ್ಮು, ಬಾಳೆಕಾಯಿ, ಮಿರ್ಚಿ ಎಲ್ಲ ಐಟಮು ಸಿಗುತ್ತೆ. ಹಾಗಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈವ್ನಿಂಗ್ ತುಂಬ ಸ್ವಲ್ಪ ಕ್ರೌಡ್ ಆಗಿರುತ್ತೆ. ಹಾಂ, ಈ ಸರಿ ಫಸ್ಟ್ ಟೈಮ್ ಆಗಿರುತ್ತೆ. ಅಡ್ರೆಸ್ ಹೇಳಿ. ಆಂದೋಲನ ಸರ್ಕಲಲ್ಲಿ ಇದೆ ಸರ್. ಆಂದೋಲನ ಸರ್ಕಲ್, ದಟ್ಕಳ್ಳಿ ಆಂದೋಲನ ಸರ್ಕಲಲ್ಲಿ ಇದೆ. RP ರೊಟ್ಟಿ ಮನೆ ಅಂತಲೇ ಇದೆ. ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಇರುತ್ತೆ. 10 o'clockವರೆಗೂ ಇರುತ್ತೆ. ಬಿಸಿ ರೊಟ್ಟಿ. ಹಾಂ, ಇದೆ, ಶಾಪ್ ಇದೆ. ನಮ್ಮ ಶಾಪ್ ಸ್ಟಾರ್ಟ್ ಆಗಿ ಒಂದು 5 ಮಂತ್ಸ್ ಆಯಿತು. 5 ಮಂತ್ಸ್ ಚೆನ್ನಾಗಿ, ಅಲ್ಲೂ ರೆಸ್ಪಾನ್ಸ್ ಚೆನ್ನಾಗಿದೆ. ಗಿರ್ಮಿಟಿಗೆ ತುಂಬ ಚೆನ್ನಾಗಿದೆ. ರಾಜೇಶ್ವರಿ. ಇಲ್ಲಿ ಇದೇನಕ್ಕಿದೆ? ಕ್ಯಾಪ್ಸಿಕಮ್. ಇದು ಒಂದು, ಇದು ಬಾಳೆಕಾಯಿ. ಇದು ಬಾಳೆಕಾಯಿ ಚಿಪ್ಸ್. ಓ, ತುಂಬ ಸೇಲ್ ಆಗುತ್ತೆ. ಎಷ್ಟಮ್ಮ? 50 rupees. ಇದು 30 rupees. ಬನ್ನಿ. ಕ್ಯಾಪ್ಸಿಕಮ್ ಸ್ಟಫ್ ಅಲ್ಲ, ಹೊರಗಡೆ ಸ್ಟಫಿಂಗ್ ಇರುತ್ತಾ? ಥ್ಯಾಂಕ್ ಯು ಅಕ್ಕ. ಮೈಸೂರು ಮಡಕೆ ಸೋಡಾ ಅಂತ ಹೇಳಿ ಚಾನಲ್ ಕಡೆಯಿಂದ ಬಂದಿರೋದು. ಒಳಗೆ ಬನ್ನಿ. ಸದ್ಯಕ್ಕೆ ಮಾತಾಡೋಷ್ಟು ಟೈಮ್ ಇಲ್ಲ ನನಗೆ.
ಬ್ರೋ ಆ್ಯಕ್ಚುಲಿ ಇದು ಮೈಸೂರಲ್ಲಿ ನಮ್ಮದೇ ಫಸ್ಟ್ ಒಂದು ಬ್ರಾಂಚ್ ಇರೋದು. ಫಸ್ಟ್ ಟೈಮ್ ನಾವು ಆಹಾರ ಮೇಳದಲ್ಲಿ ಸ್ಟಾಲ್ ಹಾಕಿರೋದು. ಆದರೂ ಕಸ್ಟಮರ್ಗಳು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ರೌಡ್ ನೋಡ್ತಿದ್ರೆ ನೀವೇನು ಹೇಳ್ತೀರಾ? ಬ್ರೋ ಮಡಿಕೆಯಲ್ಲಿ ಮಡಿಕೆ ಸೋಡಾ ಸಿಗುತ್ತೆ, ಅದು ಬಿಟ್ಟರೆ ಫ್ಲೇವರ್ ಸಿಗುತ್ತೆ. ಫ್ಲೇವರ್ಸಲ್ಲಿ ಮೊಜೆಟೋ, ಬ್ಲೂ ಕೊರೆಕೋ, ಕಾಲಾಕಟ, ಸದ್ಯಕ್ಕೆ ಇಲ್ಲಿ 3 ಫ್ಲೇವರ್ ಸಿಗೋದು. ಅದು ಬಿಟ್ಟರೆ ಫುಲ್ ಜಾರ್ ಸೋಡಾ ಇದೆ. ಫುಲ್ ಜಾರ್ ಸೋಡಾಗೆ ಮಾಡ್ಕೊಡೋಕೆ ಆಗ್ತಿಲ್ಲ, ಅಷ್ಟು ಕ್ರೌಡ್ ಇದೆ. ನೀವೇ ನೋಡ್ತಿದ್ದೀರಾ? ಹೌದು ಬ್ರೋ, ಮೈಸೂರವರೇ. ಆ್ಯಕ್ಚುಲಿ ನಮ್ಮದು ಶಾಪ್ ಇದೆ NA ಕಾಲೇಜ್ ಆಪೋಸಿಟ್ಟು, ಇಂಡಿಯನ್ ಆಯಿಲ್ ಇದೆ, ಅದ್ರ ಪಕ್ಕದಲ್ಲೇ ಶಾಪ್ ಇದೆ ಬ್ರೋ. ಬ್ರೋ ನಾವು ಶಾಪಲ್ಲಿ ಮಡಿಕೆ ಸೋಡಾ ಸ್ಟಾರ್ಟ್ ಮಾಡಿ ಮೈಸೂರಲ್ಲಿ ಒಂದು 2 ಇಯರ್ಸ್ ಆಯಿತು ಬ್ರೋ. ನಮ್ಮದು ಸ್ಟಡಿ ಏನಿಲ್ಲ ಬ್ರೋ. ಬ್ರೋ ಇಲ್ಲ, ಆ್ಯಕ್ಚುಲಿ ಬಂದು ನಮ್ಮದು ಪ್ರಾಪರ್ ಬಂದು ಬನ್ನೂರು ಹತ್ರ. ಆ್ಯಕ್ಚುಲಿ ನಾನು ಬಂದು 10 ಇಯರ್ಸ್ ಆಯಿತು. ಒಂದು 8 ಇಯರ್ಸ್ ಹೋಟೆಲ್ ಫೀಲ್ಡ್ ಮಾಡಿದೆ. ಈಗ 3 ಇಯರ್ಸ್ ನನ್ನದೇ ಓನ್ ಶಾಪ್ ಮಾಡ್ಕೊಂಡು ನಾನು ಮಾಡ್ತಾ ಇರೋದು ಬ್ರೋ. ಆ್ಯಕ್ಚುಲಿ ಏನೋ ಒಂದು ಕಾನ್ಸೆಪ್ಟ್ ಬಂತು ಮಾಡಬೇಕು ಅಂತ ಬ್ರೋ. ಮಡಿಕೆ ಸೋಡಾ, ಅದು ಬಿಟ್ಟರೆ ಫುಲ್ ಜಾರ್ ಸೋಡಾ 2 ಥರ ಸಿಗುತ್ತೆ. ಆ್ಯಕ್ಚುಲಿ ನಮ್ಮದು ಮಡಿಕೆನೇ ಫೇಮಸ್ಸು, ಯಾಕೆ ನಮ್ಮದೇ ಓನ್ ಮಸಾಲೆ, ಓನ್ ರೆಸಿಪಿ ಅಲ್ಲ, ತುಂಬ ನಮ್ಮದೇ ಫೇಮಸ್ಸು. ನಿಂಬೆಹಣ್ಣು, ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಮಸಾಲ ಬರುತ್ತೆ. ಖಾಲಿ ಕ್ರೇಟ್ಗಳು ಎತ್ಕೊಂಬ ಜೋಡಿಸಂದ್ರೆ ಹೌದು ಬ್ರೋ. ಆ್ಯಕ್ಚುಲಿ ಖಾಲಿ ಇದು ಎಮ್ ಟಿ ಅದು, ಈ ಕಡೆದು ಎಮ್ ಟಿ, ಈ ಕಡೆ ಫುಲ್ ಇರೋದು ಬ್ರೋ. ಆ್ಯಕ್ಚುಲಿ ಹೆಬ್ಬಾಳಲ್ಲಿ ಒಂದು ಮೈಸೂರದ ಲೋಕಲ್ ಬ್ರಾಂಚ್ ಇದೆ. ಮೈಸೂರದ ಅದೇನೇ ಇದಿರೋದು ಬುಲೆಟ್ ಸೋಡಾ ಅಂತ. ಯಾಕೆಂದರೆ ನಮ್ಮನ್ನು ಕೇಳಿದಷ್ಟು ಪ್ರೆಸರ್ ಮಾಡಿಕೊಡ್ತಾರೆ ಅವರು. ಪ್ರೆಸರ್ ಇದ್ರೇ ಕಸ್ಟಮರ್ಗಳಿಗೆ ಟೇಸ್ಟ್. ಆ್ಯಕ್ಚುಲಿ ಎಲ್ಲ ನನ್ನ ಫ್ರೆಂಡ್ಸ್ಗಳು, ಕಾಲೇಜ್ ಸ್ಟೂಡೆಂಟ್ಸು, ಅವ್ರು ನನಗೋಸ್ಕರ ಬಂದು ನಿಂತಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಅವರು ಗ್ರೇಟ್ ಹೇಳಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಹೌದು ಬ್ರೋ, ಖಂಡಿತ ಬ್ರೋ. ನೀವೇ ಇದು ಮಾಡ್ಕೊಬಿಡಿ. ನಿಮ್ಮ ಕಡೆಯಿಂದ ಆಲ್ಮೋಸ್ಟ್ ನೀವೇ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಬರಲಿ ಕಸ್ಟಮರ್ಸು. ನಮಗೂ ಪೆಪ್ಪರ್ ಆ್ಯಂಡ್ ಮಸಾಲೆ ಬರುತ್ತೆ ಬ್ರೋ. ಆ್ಯಕ್ಚುಲಿ ಓನ್ ಮಸಾಲೆ ನಾವೇ ರೆಡಿ ಮಾಡೋದಿದು. ಯಾವುದೇ ಸೈಡ್ ಎಫೆಕ್ಟ್ ಏನೂ ಇರಲ್ಲ ಇದರಲ್ಲಿ. ತುಂಬ ಕ್ರೌಡ್ ಇದೆ ಬ್ರೋ. ಆ್ಯಕ್ಚುಲಿ ನಾವು ಓಪನ್ ಮಾಡುತ್ತವಿಂದ ಯಾವತ್ತು ಖಾಲಿ ಅನ್ನೋದು, ಫ್ರೀ ಅನ್ನೋದೇ ಇಲ್ಲ ನಮಗೆ. ದೀಕ್ಷಿ ಅಂತ, ದೀಕ್ಷಿ, ಅನೂಪ್, ಚಿರಂಜೀವಿ, ಪ್ರಶಾಂತ್, ಪ್ರಮೋದ್, ಇನ್ನೊಬ್ರು ಇದ್ದಾರೆ. ಅವರು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಹೋಗಿದ್ದಾರೆ, ಬರ್ತಾರೆ ಬ್ರೋ. 1 ನಿಮಿಷ. ಥ್ಯಾಂಕ್ ಯು ಬ್ರೋ. ಹಾಂ ಮಾಡ್ತೀನಿ ಬ್ರೋ. ಓಕೆ ಬ್ರೋ, ಮಾಡ್ತೀನಿ. ಥ್ಯಾಂಕ್ ಯು.